ಬ್ಲಾಬ್ ಫಿಶ್. ಇದು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಡೀಪ್ ಸಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ವರ್ಲ್ಡ್ ಅಲ್ಲೇ ಅಗ್ಲಿಯೆಸ್ಟ್ ಫಿಶ್ ಅಂತ ಗುರುತಿಸ್ಕೊಂಡಿದೆ. ಯಾಕಂದ್ರೆ ಇದ್ರ ಬಾಡಿ ಒಂಥರ ಜೆಲ್ಲಿ ತರ ಇರುತ್ತೆ. ಇದು ಎಷ್ಟು ಲೇಜಿ ಅಂದ್ರೆ ಇದು ಊಟ ಹುಡ್ಕೊಂಡು ಹೋಗಲ್ಲ ಶಿಕಾರಿ ಮಾಡಕ್ಕೆ. ಸುಮ್ನೆ ಬಾಯಿ ಓಪನ್ ಮಾಡಿ ಸುಮ್ನೆ ಕೂತಿರುತ್ತೆ. ಊಟನೇ ಇದ್ರ ಬಾಯಿ ಒಳಗೆ ಬಂದ್ರೆ ಮಾತ್ರ ಅದನ್ನ ನುಂಗ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಆ ತರ ಲೇಜಿ ಫಿಶ್ ಇದು. ಮತ್ತೆ ಇದ್ರ ಬಾಡಿ ಸ್ಟ್ರಕ್ಚರ್ ಇಂದ ಡೀಪ್ ಸಿ ಅಲ್ಲಿ ವಾಟರ್ ಪ್ರೆಷರ್ನು ತಡ್ಕೊಳ್ಳೋ ಕೆಪಾಸಿಟಿ ಇದಕ್ಕಿರುತ್ತೆ. ಫ್ಯಾಕ್ಟ್ ನಂಬರ್ 2, ಡಿಸೆಂಬರ್ 26, 2004 ಟಿಲ್ಲಿ ಸ್ಮಿತ್ ಅನ್ನೋ ಒಂದು ಹುಡುಗಿ ಥೈಲ್ಯಾಂಡಿನ ಒಂದು ಬೀಚ್ ಅಲ್ಲಿ ಅವ್ರ ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡ್ತಿದ್ರು. ಎಲ್ಲಾನು ನಾರ್ಮಲೇ ಅನ್ನಿಸ್ತಾ ಇತ್ತು. ಸಡನ್ ಆಗಿ ಸಮುದ್ರದ ನೀರು ಹಿಂದೆ ಹೋಗಕ್ ಸ್ಟಾರ್ಟ್ ಆಯ್ತು. ಮತ್ತೆ ಅಲ್ಲಿ ಬೀಸೋ ಗಾಳಿನೂ ಏನೋ ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಾ ಇತ್ತು. ಅವಾಗ ಟಿಲ್ಲಿ ಅವ್ರಿಗೆ ಜಿಯೋಗ್ರಫಿ ಕ್ಲಾಸ್ ಜ್ಞಾಪಕ ಬಂತು. ಅವರ ಟೀಚರ್ ಮಿಸ್ ರಾಬಿನ್ಸನ್ ಒಂದ್ಸತಿ ಹೇಳಿರ್ತಾರ ಅವ್ರಿಗೆ, ಹೀಗೆ ಸಮುದ್ರದ ನೀರು ಹಿಂದೆ ಹೋದ್ರೆ ಮತ್ತೆ ವಾತಾವರಣ ಚೇಂಜಸ್ ಕಾಣಿಸಿದ್ರೆ ಸುನಾಮಿ ಬರೋ ಚಾನ್ಸಸ್ 99% ಇರುತ್ತೆ ಅಂತ ಅವ್ರಿಗೆ ಹೇಳಿರ್ತಾರೆ. ಕೂಡ್ಲೆ ಟಿಲ್ಲಿ ಅವರು ಅವ್ರ ಪೇರೆಂಟ್ಸ್ ಗೆ ಈ ವಿಷಯನ ಹೇಳ್ತಾರೆ. ಮತ್ತೆ ಅಲ್ಲಿರೋ 106 ಜನರಿಗೆ ಈ ವಿಷಯ ಹೇಳಿ ಒಂದು ಹೈಟ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಾಗಿದ್ ಕೆಲವು ನಿಮಿಷಗಳಲ್ಲಿ ಒಂದು ದೊಡ್ಡ ಸುನಾಮಿ ಅಲೆ ಬಂದು ಅಪ್ಪಳಿಸುತ್ತೆ. ಈ ಹುಡುಗಿ ನಾಲೆಡ್ಜ್ ಇಂದ ಎಷ್ಟೋ ಜನ ಮತ್ತೆ ಅವ್ರ ಪೇರೆಂಟ್ಸ್ ಕೂಡ ಸೇವ್ ಆಗ್ತಾರೆ. ನಿಮಗೆ ಈ ವಿಷಯ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಒಂದ್ಸತಿ ಸಬ್ಸ್ಕ್ರೈಬ್ ಬಟನ್ ನ ಒತ್ತಿರಿ. ಫ್ಯಾಕ್ಟ್ ನಂಬರ್ 3, ಸೊ ಬುಗಾಟಿ ಕಾರ್ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ. ಈ ಗಾಡಿ ನಾರ್ಮಲ್ ಸರ್ವಿಸಿಗೆ ಹೋದಾಗ ಇದ್ರ ಬ್ರೇಕ್ ಫ್ಲೂಯಿಡ್, ಕೂಲೆಂಟ್ ಮತ್ತೆ ಬೇರೆ ಒಂದ್ 3-4 ಪಾರ್ಟ್ಸ್ ಚೇಂಜ್ ಮಾಡಕ್ಕೆ ಹೆಚ್ಚು ಕಡಿಮೆ 20 ಲಕ್ಷ ಖರ್ಚಾಗುತ್ತೆ ಈ ಗಾಡಿಗೆ. ಇದು ಬರೀ ನಾರ್ಮಲ್ ಸರ್ವಿಸ್. ಮತ್ತೆ ಪ್ರತಿ 16,000 ಕಿಲೋಮೀಟರ್ಗೆ ಇದ್ರ ಟೈರ್ ಚೇಂಜ್ ಮಾಡಬೇಕು. ಅದ್ರ ಕಾಸ್ಟ್ ಬಂದು 31 ಲಕ್ಷ ಅಷ್ಟೇ. ಮತ್ತೆ ಪ್ರತಿ 4 ವರ್ಷಕ್ಕೊಂದ್ಸತಿ ಇದ್ರ ಮೇಜರ್ ಸರ್ವಿಸ್ ಆಗುತ್ತೆ. ಅದ್ರ ಕಾಸ್ಟ್ ಬಂದು 28 ಲಕ್ಷ ರೂಪಾಯಿ. ಹೆಚ್ಚು ಕಡಿಮೆ ಈ ಕಾರ್ ಮೇಂಟೆನೆನ್ಸ್ ಗೆ ವರ್ಷಕ್ಕೆ 1 ಕೋಟಿ ಇಡಬೇಕು. ಮತ್ತೆ ಈ ಗಾಡಿ ಟಾಪ್ ಸ್ಪೀಡ್ ಬಂದು 400 km/h. ಇದೇ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡ್ರಿ.